ನಾನು ಯಾರಂತ ಆಮೇಲೆ ತಿಳಿಯುತ್ತೆ. ಆದರೆ ಈವ್ನಿಂಗ್ 6 o'clockಗೆ ಎಲ್ಲರೂ ಬ್ಲ್ಯಾಕ್ ಮ್ಯಾಜಿಕ್ ಪಬ್ಗೆ ಬರಬೇಕು, ಇಲ್ದಿದ್ರೆ ನಾಳೆ ನಿನಗೆ ಕೊನೆಯ ದಿನ ಆಗುತ್ತೆ ಅಂತ ಬೆದರಿಸ್ತಾ ಹುಡುಗ. ಅಯ್ಯೋ ತಪ್ಪದ, ನಂಗೆ ನಿನ್ನನ್ನು ನೋಡ್ತಿದ್ರೇ ಭಯ ಆಗ್ತಿದೆ ಅಂತ ಅಮಾಯಕವಾಗಿ ಮುಖ ಇಟ್ಕೊಂಡಂದ್ಲು ಕಾವ್ಯ. ಖಂಡಿತ ಬರಬೇಕು, ಇಲ್ದಿದ್ರೆ ಏನು ನಡೆಯುತ್ತೋ ಆಲ್ರೆಡಿ ಹೇಳಿದ್ದೀನಲ್ವಾ, ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡು ಬುದ್ಧಿವಂತಳಾಗಿ ನಾನು ಹೇಳಿದ ಹಾಗೆ ಬಂದುಬಿಡು. ಬೇಕಿದ್ರೆ ನಿನ್ನ ಫ್ರೆಂಡ್ನ ಕೂಡ ಕರ್ಕೊಂಡು ಬಾ. ಏನಾದರೂ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಸುಮ್ಮನಿರಲ್ಲ ಅಂತ ಸೀರಿಯಸ್ ಆಗಿ ಹೇಳಿ ಹೇಗೆ ಬಂದು ಹಾಗೆ ಹೊರಟು ಹೋದ ಆ ಅಪರಿಚಿತ. ಅವನು ಹೊರಟು ಹೋದ ನಂತರ ಪಕ್ಕದಲ್ಲಿ ನೋಡಿದ ಕಾವ್ಯಾಳಿಗೆ ಮೈಯೆಲ್ಲ ಬೆವರಿನಿಂದ ತೇವವಾಗಿ ಮುದ್ದೆಯಾಗುತ್ತಾ ಗಡಗಡ ನಡಕ್ತಿದ್ದ ಆರಾಧ್ಯ ಕಾಣಿಸಿದ್ಲು. ಏನಾಯ್ತಾ ಆರಾಧ್ಯ ಅಂತ ಕಂಗಾಲಾಗಿ ಅವಳನ್ನ ತಟ್ಕರಿದ್ಲು ಕಾವ್ಯ. ಗನ್ ತೋರಿಸಿದ್ನಲ್ವಾ ಆ ಹುಡುಗ ಅಂತ ಭಯ ಪಡ್ತಾ ಹೇಳಿದ್ಲು ಆರಾಧ್ಯ. ದೇವ್ರೇ, ಗನ್ ಗುರಿ ಇಟ್ಟಿದ್ದು ನನಗೆ, ನೀನು ಯಾಕೆ ಹೆದರ್ತಿದೀಯಾ ಅಯೋಮಯವಾಗಿ ಕೇಳಿದ್ಲು ಕಾವ್ಯ. ನಿನಗೆ ಭಯ ಆಗ್ತಿಲ್ವಾ ಅಂತ ಸಪ್ಪ ಕೇಳಿದ್ಲು ಆರಾಧ್ಯ. ಅವನು ಯಾರೋ ನನ್ನನ್ನು ಪಬ್ಗೆ ಕರೆಸ್ಕೊಳ್ಳೋದಕ್ಕೆ ಹಾಗೆ ಬಿಲ್ಡಪ್ ಕೊಟ್ಟಿದ್ದಾನೆ, ಅವನು ಯಾರು ಅಂತ ನೋಡಿದ್ರೆ ಮುಗೀತು, ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ತೀಯಾ, ರಿಲ್ಯಾಕ್ಸ್ ಆಗು ಅಂತ ಹೇಳಿದ್ಲು ಕಾವ್ಯ. ಹಾಗಿದ್ರೆ ನೀನು ಒಬ್ಬಳೇ ಹೋಗ್ಬಿಡ ಕಾವ್ಯ, ಟೆನ್ಷನ್ ಪಟ್ಕೊಂಡ್ಲು ಆರಾಧ್ಯ. ಅವನು ತುಂಬ ಡೇಂಜರಾಗಿ ಕಾಣಿಸ್ತಿದ್ದಾನೆ, ಅದಕ್ಕೆ ನನ್ನ ಜೊತೆ ನೀನು ಕೂಡ ಬರ್ತಿದ್ಯಾ ಅಂತ ತುಂಟತನದಿಂದ ನಕ್ಕದ್ಲು ಕಾವ್ಯ. ನಾನೊಬ್ಬಳೇ ಯಾಕೆ ಹೋಗ್ತಿದ್ದೀನಿ, ನೋ 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 ನಾನು ಬರಲ್ಲ. ಅಧಿರಾಜ್ ವರ್ಮಾ ಅವರಿಗೆ ಗೊತ್ತಾದರೆ ನನ್ನನ್ನು ಸುಲಿದು ಬಿಡ್ತಾರೆ, ನನ್ನ ಬಿಟ್ಬಿಡು ತಾಯಿ ಅಂತ ಕಾವ್ಯಾಳಿಗೆ ಕೈ ಮುಗಿದ್ಲು ಆರಾಧ್ಯ. ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನೀನು ಬರ್ತಿದ್ಯಾ ಅಷ್ಟೇ, ಹೆಚ್ಚು ಹೊತ್ತು ಬೇಡ, ಜಸ್ಟ್ ಅವನ ವಿಷಯ ಏನು ಅಂತ ನೋಡ್ಕೊಂಡು ಬಂದುಬಿಡೋಣ ಅಂತ ನಂಬಿಕೆಯಿಂದಾನೇ ಹೇಳಿದ್ಲು ಕಾವ್ಯ. ಸಂಜೆ 5 ಆಯಿತು. ಕಾಲೇಜಿನಿಂದ ಹೊರಗಡೆ ಬರ್ತಿರೋ ಸಮಯದಲ್ಲಿ ಆರಾಧ್ಯಳ ಮೊಬೈಲ್ ರಿಂಗ್ ಆಯಿತು. ಬ್ಯಾಗ್ನಿಂದ ಹೊರಗೆ ತೆಗೆದು ನೋಡಿದ ಆಕೆಗೆ ಡಿಸ್ಪ್ಲೇನಲ್ಲಿ ಅಧಿರಾಜ್ ವರ್ಮನ ಹೆಸರು ಕಾಣಿಸ್ತು. ತಕ್ಷಣ ಕಾಲ್ ಲಿಫ್ಟ್ ಮಾಡಿ ಹಲೋ ಅನ್ನುತ್ತಲೇ, ನಾನು ಬರೋದಕ್ಕೆ ಲೇಟ್ ಆಗುತ್ತೆ, ಜಾಗ್ರತೆ ಆಗಿರು, ಟೈಮ್ಗೆ ತಿಂದು ಮಲಗು ಅಂತಂದ ಅಧಿರಾಜ್ ವರ್ಮ. ಅಂದರೆ ನೀವು ರಾತ್ರಿ ಪ್ಯಾಲೇಸ್ಗೆ ಬರಲ್ವಾ ಅಂತ ಕೇಳಿದ್ಲು ಆರಾಧ್ಯ. ಯಾಕೆ, ನನ್ನನ್ನು ಮಿಸ್ ಮಾಡ್ಕೊಳ್ತಿದ್ಯಾ, ಬೇಕಿದ್ರೆ ಹೇಳು, ಈಗಲೇ ಬಂದುಬಿಡ್ತೀನಿ ತಕ್ಷಣ ಅಂದ ಅಧಿರಾಜ್ ವರ್ಮ. ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ, ನನಗೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಬರ್ತೀರೋ ಬರಲ್ವೋ ನಿಮ್ಮಿಷ್ಟ ಅಂತ ಕಾಲ್ ಕಟ್ ಮಾಡಿದ್ಲು. ಅಧಿರಾಜ್ ವರ್ಮನನ್ನು ಬೈದ್ಕೊಳ್ಳೋ ಕೆಲಸದಲ್ಲಿ ಬ್ಯುಸಿ ಆದಳು ಆರಾಧ್ಯ. ಏನಾಯ್ತು ಆರಾಧ್ಯ, ಯಾಕೆ ನಿನ್ನಲ್ಲೇ ನೀನು ಗುಣಕೊಳ್ತಿದ್ಯಾ ಆ ಥರದಿಂದ ಕೇಳಿದ್ಲು ಕಾವ್ಯ. ಏನಿಲ್ಲ, ಸಿಂಹ ನೈಟ್ ಬರೋದಕ್ಕೆ ಲೇಟ್ ಆಗುತ್ತಂತೆ ಅಂತ ಅಧಿರಾಜ್ ವರ್ಮಾ ಜೊತೆ ನಡೆದಂತಹ ಕಾನ್ವರ್ಸೇಷನ್ ಪೂರ್ತಿ ಕಾವ್ಯಾಳಿಗೆ ಕ್ಲಿಯರಾಗಿ ಹೇಳಿದ್ಲು. ಒಳ್ಳೆಯದೇ ಆಯ್ತಲ್ಲ, ಹ್ಯಾಪಿಯಾಗಿ ಫೀಲ್ ಆಗೋದನ್ನು ಬಿಟ್ಟು ಬೈದ್ಕೊಳ್ತಿರೋದು ಯಾಕೆ, ನಾವು ಕೂಡ ಪಬ್ಗೆ ಹೋಗಿ ಬರಬಹುದು ಅಂತ ತುಂಬ ಉತ್ಸಾಹದಿಂದ ಹೇಳಿದ್ಲು ಕಾವ್ಯ. ಅಷ್ಟೇ ಅಂತೀಯಾ ಅಂತ ಡೌಟಿಂದಾನೇ ಕೇಳಿದ್ಲು ಆರಾಧ್ಯ. ಏನು ಇನ್ನೂ ನಿನಗೆ ಡೌಟ್ ಇದೆಯಾ, ತಿಳುವಳಿಕೆ ಉಳ್ಳವನು ಬಂದು ಅವಕಾಶವನ್ನು ಬಳಸ್ಕೊಳ್ತಾನೆ, ನಡಿ ಹಾಸ್ಟೆಲ್ ಹೋಗಿ ಫ್ರೆಶ್ ಆಗಿ ಪಬ್ಗೆ ಹೋಗೋಣ ಅನ್ನುತ್ತಾ ಆರಾಧ್ಯಳನ್ನು ತರಾತುರಿ ಮಾಡಿದ್ಲು ಕಾವ್ಯ. ತಾನು ಬರಲು ಲೇಟ್ ಆಗುತ್ತೆ ಅಂತ ಅಧಿರಾಜ್ ವರ್ಮಾ ಕೂಡ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರಿಂದ ಪ್ಯಾಲೇಸ್ಗೆ ಕಾಲ್ ಮಾಡಿ ಪರೋಕ್ಷವಾಗಿ ಅವನೊಂದಿಗೆ ಇದೇನಿ ಅಂತ ಸುಳಿವು ಕೊಡ್ತಾ ಕಾಲ್ ಕಟ್ ಮಾಡಿದ್ಲು ಆರಾಧ್ಯ. ನಂತರ ಕಾವ್ಯಾಳೊಂದಿಗೆ ಸೇರಿ ಹ್ಯಾಪಿಯಾಗಿ ಹೊರಟಳು ಆರಾಧ್ಯ. ಪಬ್ಗೋಗಿ ಸಾಫ್ಟ್ ಡ್ರಿಂಕ್ಸ್ ಆರ್ಡರ್ ಮಾಡಿ ಡ್ಯಾನ್ಸ್ ಫ್ಲೋರ್ ಮೇಲೆ ನೆಗೆಯುತ್ತಾ ಎಂಜಾಯ್ ಮಾಡ್ತಿರೋ ಜೋಡಿಗಳನ್ನ ನೋಡ್ತಿದ್ರು. ಆ ಮುಸುಕು ಬೆಳಕಿನಲ್ಲಿ ಇನ್ನೊಂದಷ್ಟು ಜನ ಅಡ್ವಾನ್ಸ್ ಆಗಿ ಕಿಸ್ ಕೂಡ ಮಾಡ್ಕೊಳ್ತಿದ್ರು. ಹಾಗೆ ಹರಟೆ ಹೊಡಿತಾ ಡ್ರಿಂಕ್ ಮಾಡ್ತಿದ್ದ ಆರಾಧ್ಯಳ ಹತ್ರ ಒಬ್ಬ ಹುಡುಗ ಬಂದ. ಆಗಲೇ ಫುಲ್ಲಾಗಿ ಡ್ರಿಂಕ್ ಮಾಡಿ ಮತ್ತಿನಲ್ಲಿ ತೂಗಾಡ್ತಾ ತನ್ನ ಹತ್ರ ಬಂದು ಗುರ್ತಿಸಿದ್ನಾ ಅಂತ ಕೇಳ್ತಿದ್ದ ಹುಡುಗನ ಕಡೆ ಭಯದಿಂದ ನೋಡ್ತಾ, ಯಾರು ನೀನು ಅಂತ ಕಂಗಾಲಾಗಿ ಕೇಳಿದ್ಲು ಆರಾಧ್ಯ. ನಾನು ಯಾರಂತ ನಿನಗೆ ತಿಳಿಯಲ್ವಾ, ಅಷ್ಟರಲ್ಲೇ ಮರ್ತು ಹೋದ್ಯಾ ಅಂತ ಕೇಳಿದ ಆ ಹುಡುಗ. ನಿಜಕ್ಕೂ ತಿಳಿದಿದ್ರೆ ತಾನೇ ಮರೆಯೋದಕ್ಕೆ, ಯಾರು ಅಂದ್ಕೊಂಡು ಯಾರ ಹತ್ರನೋ ಬಂದಿದ್ಯಾ, ಮುಂಚೆ ಇಲ್ಲಿಂದ ಒಟ್ಟು ಹೋಗು ಅಂತ ಗಟ್ಟಿಯಾಗಿ ಕಿರ್ಚಿದ್ಲು ಆರಾಧ್ಯ. ನೋ, ನಾನು ಯಾರಂತ ನಿನಗೆ ನೆನಪಾಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ
ಇಲ್ಲೇ ಇರ್ತೀನಿ ಅಂತ ಹಠದಿಂದ ಹೇಳಿ ಅಲ್ಲೇ ಸೆಟಲ್ ಆಗೋದ ಆ ಹುಡುಗ. ಹೇಯ್, ನಿನಗೆ ಒಂದು ಬಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ನೀನು ಯಾರಂತ ಕೂಡ ನನಗೆ ಗೊತ್ತೇ ಇಲ್ಲ, ಕಿರಿಕಿರಿ ಮಾಡದೆ ಇಲ್ಲಿಂದ ಹೊರಟೋಗು ಅಂತ ಕೋಪದಿಂದ ಹೇಳಿದ್ಲು ಆರಾಧ್ಯ. ಕೆಲವು ವರ್ಷಗಳ ಹಿಂದೆ ನೀನು ಅಧಿರಾಜ್ ವರ್ಮ ಜೊತೆ ಸೇರಿ ಇಲ್ಲಿಗೆ ತುಂಬ ಬಾರಿ ಬಂದಿದ್ಯಾ, ನಂಗೆ ಚೆನ್ನಾಗಿ ನೆನಪಿದೆ, ನಾನು ಸುಳ್ಳು ಹೇಳ್ತಿಲ್ಲ ಅಂತ ನಂಬಿಕೆಯಿಂದ ಹೇಳ್ದ ಆ ಹುಡುಗ. ನಿನಗೇನಾದರೂ ಹುಚ್ಚ? ನಾನು ಇಲ್ಲಿಗೆ ಬರ್ತಿರೋದು ಇದೇ ಮೊದಲ ಬಾರಿ. ನನಗೆ ತಿಳಿದಂತೆ ಅವನ ಜೊತೆ ಈ ಹಿಂದೆ ಇಲ್ಲಿಗೆ ಯಾಕೆ ಬರ್ತೀನಿ? ಕುಡಿದ್ಬಿಟ್ಟು ಏನೇನೋ ಮಾತಾಡೋದು ನಿನ್ನಂಥ ಹುಡುಗರಿಗೆ ಅಭ್ಯಾಸ ಆಗೋಗಿದೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಸೆಕ್ಯೂರಿಟಿನ ಕರ್ಸಿ ಹೊರ ಹಾಕಿಸ್ತೀನಿ ಅಂತ ಗಟ್ಟಿಯಾಗಿ ಹೇಳಿದ್ಲು ಆರಾಧ್ಯ. ನಾನು ನಿಜಾನೇ ಹೇಳ್ತಿದ್ದೀನಿ, ಬೇಕಿದ್ರೆ ನನ್ನ ಜೊತೆ ಬಾ, ಈಗಲೇ ಅಧಿರಾಜ್ ವರ್ಮ ಹತ್ರನೇ ಹೇಳಿಸ್ತೀನಿ ಅಂತ ಹೇಳಿ ಆ ಪಬ್ನಲ್ಲಿರೋ ಪ್ರೈವೇಟ್ ಕ್ಯಾಬಿನ್ ಹತ್ರ ಎಳಕ್ಕೊಂಡು ಹೋದ ಆ ಹುಡುಗ. ಹೇಯ್, ನನ್ನ ಕೈ ಬಿಡೋ ನನ್ನ ಕೈಯನ್ನು ಅಂತ ಕಿರ್ಚ್ತಾ ಅಲ್ಲಿದ್ದ ಪ್ರೈವೇಟ್ ಕ್ಯಾಬಿನ್ ಒಳಗೆ ಹೆಜ್ಜೆ ಇಟ್ಲು. ಅಲ್ಲಿದ್ದ ಪ್ರೈವೇಟ್ ಕ್ಯಾಬಿನಲ್ಲಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂತು ಕೈಯಲ್ಲಿ ಮದ್ಯದ ಗ್ಲಾಸ್, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಸ್ಟೈಲಾಗಿ ತನ್ನ ಎದುರಿಗಿರೋ ವ್ಯಕ್ತಿಗಳೊಂದಿಗೆ ಮಾತಾಡ್ತಾ ಕಾಣಿಸ್ದ ಅಧಿರಾಜ್ ವರ್ಮ. ನಿಜಕ್ಕೂ ತಾನು ಅಲ್ಲಿರ್ತಾನೆ ಅಂತ ಊಹಿಸಿದ ಆರಾಧ್ಯ ಶಾಕ್ ಆಗೋದ್ಲು. ಅವನಿದ್ದ ಸ್ಥಿತಿ ಅವಳಿಗೆ ಮತ್ತಷ್ಟು ಆಶ್ಚರ್ಯವನ್ನು ಉಂಟು ಮಾಡಿತು. ಆಗಲೇ ಎಷ್ಟರ ಮಟ್ಟಿಗೆ ಡ್ರಿಂಕ್ ಮಾಡಿದ್ನೋ ಏನೋ, ಆದರೆ ಅವನ ಕಣ್ಣುಗಳು ಕೆಂಪಗಾಗಿ ಮತ್ತಿನಿಂದ ಕೂಡಿದ್ವು, ಮುಖ ಗಂಭೀರವಾಗಿತ್ತು. ಅವನ ಜೊತೆ ಆ ರೂಮ್ನಲ್ಲಿ ತುಂಬ ಜನರಿದ್ದರು. ಎಲ್ಲರೂ ಡ್ರಿಂಕ್ ಮಾಡಿ ಎಂಜಾಯ್ ಮಾಡ್ತಿದ್ರೆ ಎಲ್ಲರೆದುರು ಅರ್ಧನಗ್ನವಾಗಿದ್ದ ಹುಡುಗಿಯರು ಡ್ರಿಂಕ್ಸ್ ಕೊಡುತ್ತಾ ಮುಟ್ಕೊಳ್ತಿದ್ರು. ಅಲ್ಲಿದ್ದವರೆಲ್ಲ ಹುಡುಗಿಯರೊಂದಿಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾ ಎಂಜಾಯ್ ಮಾಡ್ತಾಯಿದ್ರು. ಆದರೆ ಅಧಿರಾಜ್ ವರ್ಮ ಸುತ್ತಲೂ ಇದ್ದ ಪರಿಸ್ಥಿತಿ ಅವಳಿಗೆ ಮತ್ತಷ್ಟು ಆಶ್ಚರ್ಯ ಉಂಟು ಮಾಡಿತು. ಕೇರ್ಲೆಸ್ ಆಗಿ ಸೋಫಾದಲ್ಲಿ ಹಿಂದಕ್ಕೆ ವಾಲಿ ಕೂತಿದ್ದ ಅವನ ಸುತ್ತಲೂ ಹುಡುಗಿಯರು ತಿರುಗ್ತಿದ್ರು. ಮತ್ತೊಬ್ಬ ಹುಡುಗಿ ಅವನ ಮುಂದೆ ಮೊಣಕಾಲು ಊರಿ ಕೂತು ಗ್ಲಾಸ್ನಲ್ಲಿ ಡ್ರಿಂಕ್ ಸುರಿಯುತ್ತಾ ಅಧಿರಾಜ್ ವರ್ಮನನ್ನು ಆಕರ್ಷಿಸಲು ಪ್ರಯತ್ನಿಸಿದ್ಲು. ಆದರೆ ಅವ್ರು ಯಾರನ್ನೂ ಲೆಕ್ಕಿಸ್ಕೊಳ್ಳದೆ ಸೀರಿಯಸ್ ಆಗಿ ಮಾತಾಡ್ತಿದ್ದ ಅಧಿರಾಜ್ ವರ್ಮ ಎಂಟ್ರೆನ್ಸ್ನಲ್ಲಿ ಆರಾಧ್ಯಳನ್ನು ನೋಡಿ ಹಣೆಗಂಟು ಹಾಕಿ ನೋಡ್ದ. ಒಂದೇ ಬಾರಿಗೆ ಅವನ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಯಿತು. ಆದರೆ ಅವಳನ್ನು ಅಲ್ಲಿ ಕರ್ಕೊಂಡು ಬಂದ ಹುಡುಗ ಅಧಿರಾಜ್ ವರ್ಮ ಮುಂದೆ ಬಂದು, ನಾನು ಹೇಳಿದ್ರೆ ನಂಬ್ತಿಲ್ಲ, ನೀನಾದರೂ ಹೇಳು, ಇವಳು ನಿನ್ನ ಜೊತೆ ಸೇರಿ ಇಲ್ಲಿಗೆ ತುಂಬ ಬಾರಿ ಬಂದಿದ್ದಾಳಲ್ವಾ ಅಂತ ಮತ್ತಿನಲ್ಲಿ ತೂಗ್ತಾ ಕೇಳ್ದ ಆ ಹುಡುಗ. ಅವನ ಕಡೆ ಕೋಪದಿಂದ ನೋಡ್ತಿದ್ದ ಅಧಿರಾಜ್ ವರ್ಮ ಇವನ ಮುಖದ ಮೇಲೆ ನೀರು ಸಿಂಪಡಿಸಿ ಎಚ್ಚರಿಕೆ ತರೋದಕ್ಕೆ ಹೇಳಿ ದಾಸ್ ಅಂತ ತನ್ನ ಅಸಿಸ್ಟೆಂಟ್ಗೆ ಆರ್ಡರ್ ಮಾಡಿ ಆರಾಧ್ಯಳ ಕಡೆ ತೀಕ್ಷ್ಣವಾಗಿ ನೋಡ್ದ ಅಧಿರಾಜ್ ವರ್ಮ. ಆಗಲೇ ಅಧಿರಾಜ್ ವರ್ಮ ಇದ್ದ ಸ್ಥಿತಿಗೆ ಶಾಕ್ ಆಗಿದ್ದ ಆರಾಧ್ಯ ಕೋಪದಿಂದ ತತ್ತರಿಸ್ತಾ ಒಂದೇ ಬಾರಿಗೆ ಅವನ ಕೈಯಲ್ಲಿದ್ದ ಗ್ಲಾಸನ್ನು ಕಿತ್ಕೊಂಡು ಅದರಲ್ಲಿದ್ದ ಲಿಕ್ವಿಡನ್ನು ತಕ್ಷಣ ಬಾಯಿಗೆ ಸುರಿದುಕೊಂಡ್ಳು ಆರಾಧ್ಯ. ಅವನ ಮಾತುಗಳಿಗೆ ಶಾಕ್ ಆದ ಆ ಹುಡುಗ, ನಾನೇನು ಮಾಡ್ತಾ ಅಧಿರಾಜ್ ವರ್ಮ, ನನ್ನನ್ನು ಯಾಕೆ ಪನಿಷ್ ಮಾಡ್ತಿದ್ಯಾ ಅಂತ ಕೋಪದಿಂದ ಕೇಳ್ದ. ಮುಂಚೆ ಮತ್ತಿನಲ್ಲಿ ನೀನೇನು ಮಾಡಿದ್ಯೋ ನಿನಗೆ ಗೊತ್ತಿಲ್ಲ, ಸೊ ತಿಳಿಸ್ಕೊಡೋದು ನನ್ನ ಜವಾಬ್ದಾರಿ ಅಲ್ವಾ ಅಂತ ಆ ಹುಡುಗನ ಕಣ್ಣೊಳಗೆ ನೇರವಾಗಿ ನೋಡುತ್ತಾ ಅಂದ ಅಧಿರಾಜ್ ವರ್ಮ. ಅವನ ಧ್ವನಿಯಲ್ಲಿದ್ದ ಬೇಸ್ಗೆ ಎದರಿ ಹೋದ ಆ ಹುಡುಗ, ನನಗೆ ತಿಳಿಯದೆಯೇ ಏನೋ ತಪ್ಪಾಗಿರಬಹುದು, ಈ ಒಂದು ಬಾರಿಗೆ ನನ್ನ ಬಿಟ್ಟುಬಿಡು ಅಂತ ಬೇಡ್ಕೊಂಡ. ಆದರೆ ಆಗಲೇ ದಾಸ್ ಅವನನ್ನು ಹೊರಗಡೆ ಕರ್ಕೊಂಡು ಹೊರಟು ಹೋಗಿದ್ದರಿಂದ ಯಾವುದೇ ಪ್ರಯೋಜನ ಇಲ್ಲದಂತಾಯಿತು. ಒಂದೇ ಬಾರಿಗೆ ಆ ಕೋಣೆಯಲ್ಲಿನ ವಾತಾವರಣ ಪೂರ್ತಿಯಾಗಿ ಬದಲಾಗೋಯಿತು. ಅಲ್ಲಿದ್ದ ಅಧಿರಾಜ್ ವರ್ಮ ಫ್ರೆಂಡ್ಸ್ ಎಲ್ಲರೂ ನಡೆದದಕ್ಕೆ ಶಾಕ್ ಆಗೋದ್ರು. ಎಷ್ಟೇ ಫ್ರೆಂಡ್ಸ್ ಆಗಿದ್ರೂ ಕೂಡ ಅವನ ನೇಚರ್ ತಿಳಿದಿದ್ದು ಎಲ್ಲರೂ ಅವನ ವಿಷಯಗಳಲ್ಲಿ ತಲೆ ಹಾಕೋದಾಗಲಿ ಅಥವಾ ಅವನೊಂದಿಗೆ ಅತಿ ಸಲಿಗೆ ತೆಗೆದುಕೊಳ್ಳೋದಾಗಲಿ ಮಾಡೋದೇ ಇಲ್ಲ. ಈ ದಿನ ಅವನ ಫ್ರೆಂಡ್ ಮಾಡಿದ ಕೆಲಸಕ್ಕೆ ಭಾರತ್ ಕೆಲಸಕ್ಕೆ ಉಳಿದವ್ರಿಗೂ ಬಾಯಲ್ಲಿ ಮಾತು ಬರ್ತಾ ಇಲ್ಲ. ಇಷ್ಟರಲ್ಲಿ ಆರಾಧ್ಯ ಕೋಪದಿಂದ ಮುಂದಕ್ಕೆ ಬಂದು ಅವನ ಕೈಯಲ್ಲಿದ್ದ ಮದ್ಯದ ಗ್ಲಾಸ್ ತೆಗೆದುಕೊಂಡು ಕುಡಿದ್ಬಿಟ್ಲು. ಅವಳು ಮಾಡಿದ ಕೆಲಸಕ್ಕೆ ಅಧಿರಾಜ್ ವರ್ಮ ಮುಖ ಫುಲ್ ಕೆಂಪಗಾಯಿತು. ನೀನೇನು ಮಾಡ್ತಿದ್ಯೋ ನಿನಗೆ ತಿಳಿತಿದ್ಯಾ ಅಂತ ಆರಾಧ್ಯಳನ್ನು ಕೋಪದಿಂದ ಕೇಳ್ದ. ನಿಜಕ್ಕೂ ನೀವಿಲ್ಲಿ ಏನು ಮಾಡ್ತಿದ್ದೀರಾ? ಡಿನ್ನರ್ ಮಾಡಲು ಸಾಧ್ಯ ಆಗಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ ನೀವಿಲ್ಲಿ ಮಾಡೋ ಕೆಲಸ ಇದಾ
ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ನಾನೇನು ಮಾಡಿದೆ? ಕೋಪದಿಂದ ಕೇಳಿದ ಅಧಿರಾಜ್ ವರ್ಮ. ನಿಮ್ಮೆದುರು ಏನಾಗ್ತಿದೆಯೋ ಕಾಣಿಸ್ತಾ ಇಲ್ವಾ ಅಂತ ಅಂಗಾಂಗ ಪ್ರದರ್ಶನ ಮಾಡ್ತಿದ್ದ ಹುಡುಗಿ ಕಡೆ ಸುಟ್ಟಾಕುವಂತೆ ನೋಡಿದ್ಲು ಆರಾಧ್ಯ. ನನಗೇನು ಕಾಣಿಸ್ತಿಲ್ಲ ಅಂತ ಹೇಳಿದ ಅಧಿರಾಜ್ ವರ್ಮ. ಸುಳ್ಳು ಹೇಳ್ತಿದ್ದೀರಾ? ನಿಜಕ್ಕೂ ಆ ಹುಡುಗಿ ಹಾಗೆ ಹೊಡಲು ತೋರಿಸಿ ಮೈ ಮೇಲೆ ಬೀಳ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ? ಅದನ್ನು ನಾನು ಕಣ್ಣಾರೆ ಕಂಡೆ. ಇನ್ನೂ ನನ್ನನ್ನು ಬಕ್ರ ಮಾಡೋದಕ್ಕೆ ನೋಡಬೇಡಿ ಅಂತ ಆಕ್ರೋಶದಿಂದ ಅಂದ್ಲು ಆರಾಧ್ಯ. ನಿನಗೆ ನೀನೇ ಊಹಿಸ್ಕೊಂಡ್ರೆ ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ತೀವ್ರವಾಗಿ ಬಂದವು ಅಧಿರಾಜ್ ವರ್ಮನ ಮಾತುಗಳು. ಗೋ ಟು ಹೆಲ್. ರಾತ್ರಿಯೆಲ್ಲ ಹುಡುಗಿಯೊಂದಿಗೆ ಚೆನ್ನಾಗಿ ಎಂಜಾಯ್ ಮಾಡಿ ನಿಧಾನವಾಗಿ ಪ್ಯಾಲೇಸಿಗೆ ಮರಳಿ ಬನ್ನಿ ಅಂತ ಆಕ್ರೋಶದಿಂದ ಹೇಳಿ ಅಲ್ಲಿಂದ ಹೊರಗಡೆ ಹೊರಟು ಹೋದ್ಲು ಆರಾಧ್ಯ. ಅಲ್ಲಿವರೆಗೂ ಅಧಿರಾಜ್ ವರ್ಮ ಹಾಗೂ ಆರಾಧ್ಯ ನಡುವೆ ನಡೆದ ವಾದವನ್ನು ನೋಡಿದ ಫ್ರೆಂಡ್ಸ್ ಎಲ್ಲರೂ ಬಾಯಿ ತೆರ್ಕೊಂಡು ಉಳಿದು ಹೋದರು. ತಮಗೆ ತಿಳಿದಂತೆ ಅಧಿರಾಜ್ ವರ್ಮ ಮುಂದೆ ಬಾಯಿ ಬಿಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಅಂಥದ್ರಲ್ಲಿ ಒಬ್ಬ ಹುಡುಗಿ ಅಷ್ಟು ಧೈರ್ಯವಾಗಿ ಮಾತನಾಡೋದು ಅವರಿಗೆ ಆಶ್ಚರ್ಯವನ್ನು ಉಂಟು ಮಾಡಿತು. ಆಗಲೇ ಅಧಿರಾಜ್ ವರ್ಮ ಕೈಯಲ್ಲಿದ್ದ ಮದ್ಯ ಕುಡಿದಿದ್ದರಿಂದ ಮೆಲ್ಲಗೆ ತಲೆಗೆ ಏರ್ತಿದ್ದ ಮತ್ತಿನೊಂದಿಗೆ ನಾಲಿಗೆ ಮೇಲೆ ವಿಪರೀತ ಉರಿ ಉಂಟಾಗೋದು ಕೂಡ ಸ್ಟಾರ್ಟ್ ಆಗಿ ಫಾಸ್ಟಾಗಿ ಕಾವ್ಯ ಹತ್ರ ಹೋಗಿ, ನಾನು ಪ್ಯಾಲೇಸ್ ಕೊಟ್ಟು ಹೋಗ್ತಿದ್ದೀನಿ, ನನಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ. ಆ ಸಿಂಹ ಬಂದು ನನ್ನ ಬಗ್ಗೆ ಕೇಳಿದರೆ ನಾನು ನಿನ್ನ ಜೊತೆ ಬರಲಿಲ್ಲ ಅಂತ ಹೇಳು, ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತ ಹೇಳು ಅಂತ ಆರ್ಡರ್ ಮಾಡಿದ್ಲು ಆರಾಧ್ಯ. ಯಾರಿಗೆ ಹೇಳಬೇಕು? ಅವ್ರಿಗೆ ಯಾಕೆ ಹೇಳಬೇಕು? ನಿನಗಿಷ್ಟು ವ್ಯತ್ಯಾಸ ಆಗಿದೆ ಯಾಕೆ? ನಿನ್ನ ನಾಲಿಗೆ ಯಾಕೆ ಅಷ್ಟೊಂದು ರೆಡ್ ಆಗಿದೆ ಅಂತ ಕೇಳ್ತಿದ್ದು ಕಾವ್ಯ ಕಡೆ. ವಿಲನ್ ಹೊರಗೆ ಬಂದ ಮೇಲೆ ಹೇಳು ಅಂತ ಕೋಪದಿಂದ ಮುಂದಕ್ಕೆ ಹೊರಟ್ಲು. ಏನಿದು ತಿಕ್ಲಂಗೆ ಏನೇನೋ ಮಾತಾಡ್ತಿದ್ದಾಳೆ ಇವಳು ಅಂದ್ಕೊಳ್ತಾ ಮುಂದಕ್ಕೆ ತಿರುಗಿದ ಕಾವ್ಯಾಳಿಗೆ ಫಾಸ್ಟಾಗಿ ಹೊರಗಡೆ ಹೋಗ್ತಿದ್ದಂತೆ ಕಾಣಿಸ್ತಾ ಅಧಿರಾಜ್ ವರ್ಮ. ಅಯ್ಯಯ್ಯೋ, ಡೆವಿಲ್ ಅವರು ಇಲ್ಲಿದ್ದಾರೆ ಏನು ಅಂದರೆ ಆರಾಧ್ಯ ಆಲ್ರೆಡಿ ಮೀಟ್ ಆಗಿದ್ದಾಳ? ಈ ಇಬ್ಬರ ನಡುವೆ ಏನಾದರೂ ನಡೆದಿದೆಯಾ ಅಂತ ಅಯೋಮಯವಾಗಿ ಅಂದ್ಕೊಂಡ್ಳು ಕಾವ್ಯ. ಕೋಪದಿಂದ ಆರಾಧ್ಯಾಳ ಹಿಂದೆ ಬಂದ ಅಧಿರಾಜ್ ವರ್ಮ ಕೈ ಹಿಡಿದು ಪಕ್ಕಕ್ಕೆ ಎಳಕ್ಕೊಂಡು ಹೋದ. ನನ್ನ ಕೈ ಬಿಡಿ, ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಕೋಪದಿಂದ ಕಿರ್ಸ್ತಿದ್ದ ಆರಾಧ್ಯಾಳ ಬಾಯನ್ನು ಮುಚ್ಚಿ ಕಾರ್ನಲ್ಲಿ ಹಿಡಿದು ಕೂರಿಸ್ದ. ನಾನು ಕ್ಯಾಬ್ನಲ್ಲಿ ಹೋಗ್ತೀನಿ, ನಿನ್ನ ಕಾರ್ನಲ್ಲಿ ನಾನು ಕೂತ್ಕೊಳ್ಳಲ್ಲ ಅಂತ ಡೋರ್ ಓಪನ್ ಮಾಡಿ ಇಳಿಯೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ಆದ್ದರಿಂದ ಬೇಸತ್ತ ಅಧಿರಾಜ್ ವರ್ಮ ಜಸ್ಟ್ ಶಟ್ ಅಪ್ ಅಂತ ಗಟ್ಟಿಯಾಗಿ ಒಂದು ಕೂಗ್ದ. ಆ ಸೌಂಡಿಗೆ ಎದರಿ ಹೋದ ಆರಾಧ್ಯ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಲು. ಆದರೆ ಅವಳ ಕೋಪ ಇಷ್ಟಕ್ಕೂ ಕಡಿಮೆನೇ ಆಗ್ತಾ ಇಲ್ಲ. ಅವನ ಕಡೆ ಆಕ್ರೋಶದಿಂದ ನೋಡ್ತಾ, ನನಗೆ ಡಿವೋರ್ಸ್ ಬೇಕು ಅಂತ ಸ್ಟ್ರೈಟಾಗಿ ಕೇಳಿದ್ಲು ಆರಾಧ್ಯ. ಯಾಕೆ ಅಂತ ಕೇಳಿದ ಅಧಿರಾಜ್ ವರ್ಮ. ನೀವು ನನಗೆ ಮೋಸ ಮಾಡಿದ್ದೀರಾ. ಹೌದಾ? ಏನು ಮೋಸ ಮಾಡಿದೆ ಅಂತ ಕಣ್ಣನ್ನು ಎಗರಿಸ್ತಾ ಕೇಳಿದ ಅಧಿರಾಜ್ ವರ್ಮ. ನೀವು ಬೇರೆ ಹುಡುಗಿಯರೊಂದಿಗೆ ಸಂಬಂಧ ಇಟ್ಕೊಂಡು ನನ್ನನ್ನು ಚೀಟ್ ಮಾಡ್ತಿದ್ದೀರಿ ಅಂತ ಕೋಪದಿಂದ ಅಂದ್ಲು ಆರಾಧ್ಯ. ನೀನು ನೋಡಿದ್ಯಾ ಅಂತ ನೇರವಾಗಿ ಅವಳ ಕಣ್ಣುಗಳೊಳಗೆ ನೋಡುತ್ತಾ ಕೇಳಿದ ಅಧಿರಾಜ್ ವರ್ಮ. ನಾನು ಬರೋ ಅಷ್ಟರಲ್ಲಿ ಪ್ರೈವೇಟ್ ರೂಮ್ನಲ್ಲಿ ಹುಡುಗಿಯೊಂದಿಗೆ ಇದ್ರಿ, ನಾನು ಕಣ್ಣಾರೆ ಕಂಡೆ. ಇನ್ನು ನನ್ನನ್ನು ಮರೆಯಲ್ಲಿಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಕೆಂಪಾದ ಕಣ್ಣುಗಳಿಂದ ನೋಡಿದ್ಲು ಆರಾಧ್ಯ. ನಿನ್ನ ಕಣ್ಣುಗಳು ಹಾಳಾಗೋಗ್ಬಿಟ್ಟಿವೆ ಅಂತ ಬೇಸತ್ತ ಅಧಿರಾಜ್ ವರ್ಮ. ಏನೂ ಆಗಿಲ್ಲ, ನಿಮ್ಮ ಬಂಡವಾಳ ಬಯಲಾಗೋಯ್ತಲ್ವಾ, ಹೀಗೆ ಅಂತೀರ ಬಿಡಿ ರೋಷದಿಂದ ಮಾತನಾಡಿದ್ಲು ಆರಾಧ್ಯ. ರೂಮ್ನಲ್ಲಿ ನನ್ನ ಜೊತೆ ತುಂಬ ಜನರಿದ್ದರು, ಏನೋ ನಾನು ಒಂದು ರೂಮ್ನಲ್ಲಿ ಒಬ್ಬಳೇ ಹುಡುಗಿಯೊಂದಿಗೆ ರೆಡ್ ಹ್ಯಾಂಡಾಗಿ ಸಿಕ್ಬಿದ್ದು ಹಾಗೆ ಮಾತಾಡ್ತಿದ್ಯಾ? ನೇರವಾಗಿ ಬಂದವು ಅಧಿರಾಜ್ ವರ್ಮನ ಮಾತುಗಳು. ನೀವು ಏನೇ ಹೇಳಿದ್ರೂ ನಾನು ನಂಬಲ್ಲ. ಮೈ ಮೇಲೆ ಬಟ್ಟೆಗಳು ಕೂಡ ಸರಿಯಾಗಿಲ್ಲದ ಹುಡುಗಿ ನಿಮಗೆ ಡ್ರಿಂಕ್ ಸರ್ವ್ ಮಾಡ್ತಿದ್ದಾಳೆ, ಮೈ ಮೇಲೆ ಬಿದ್ದು ಹೋಗ್ತಿದ್ದಾಳೆ, ಇಷ್ಟ ಆದ್ದರಿಂದ ಎಂಜಾಯ್ ಮಾಡ್ತಿದ್ದೀರಾ? ಇಲ್ದಿದ್ರೆ ಒಂದನ್ನು ಕೊಡ್ತಿದ್ರಿ ಅವಳಿಗೆ. ಅದು ಯಾವುದೂ ಮಾಡಲಿಲ್ಲ ಅಂದರೆ ನಿಮ್ಮ ಇಂಟೆನ್ಷನ್ ನನಗೆ ತಿಳಿಯಿತು. ಈ ರಾತ್ರಿ ಅವಳ ಜೊತೆ ಸ್ಪೆಂಡ್ ಮಾಡೋದೇ ಅಲ್ವಾ, ನನಗೆ ಗೊತ್ತು ಅಂತ ವಾದಿಸಿದ್ಲು ಆರಾಧ್ಯ. ನೀನು ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತೀಯಾ ಅಂತ ಕೇಳಿದ ಅಧಿರಾಜ್ ವರ್ಮ. ಹೌದು, ನೋಡ್ತೀನಿ.
ಆದರೂ ಈಗ ಆ ಟಾಪಿಕ್ ಯಾಕೆ ಅಂತ ಕಿರಿಕಿರಿಯಿಂದ ಅಂದ್ಲು ಆರಾಧ್ಯ. ನಿನಗಿಷ್ಟ ಬಂದ ಊಹಿಸ್ಕೊಂಡ್ರೆ ಡೌಟ್ ಬಂದೇ ಬರುತ್ತೆ ತಣ್ಣಗೆ ಹೇಳ್ದ ಅಧಿರಾಜ್ ವರ್ಮ. ನಿಜಾನೇ ಹೇಳಿದೆ ಅಂತ ಕೆಂಪಗಾದ ಮೂಗನ್ನು ಉಚ್ಕೊಳ್ತಾ ಅಂದ್ಲು ಆರಾಧ್ಯ. ಓಕೆ, ನಾನೊಂದು ಕ್ವೆಶ್ಚನನ್ನು ಕೇಳ್ತೀನಿ, ಹೇಳ್ತೀಯಾ ಅಂತ ಸ್ಮೂತಾದ ಧ್ವನಿಯಲ್ಲಿ ಕೇಳ್ದ ಅಧಿರಾಜ್ ವರ್ಮ. ಕೇಳಿ ಅಂತ ಮೋತಿ ತಿರುಗಿಸ್ತಾ ಹೇಳಿದ್ಲು ಆರಾಧ್ಯ. ನಿಜಕ್ಕೂ ನೀನನ್ನ ಪರ್ಮಿಷನ್ ತಗೊಳ್ಳದೆ ಪಬ್ಗೆ ಯಾಕೆ ಬಂದೆ ಅಂತ ಪ್ರಶ್ನಿಸ್ದ ಅಧಿರಾಜ್ ವರ್ಮ. ಆ ಪ್ರಶ್ನೆಗೆ ಅಲ್ಲಿವರೆಗೂ ಗಲಾಟೆ ಮಾಡ್ತಿದ್ದ ಆರಾಧ್ಯಳ ಎದೆಯಲ್ಲಿ ಕಲ್ಲು ಬಿದ್ದಂತಾಯಿತು. ಅಯ್ಯಯ್ಯಯ್ಯೋ ದೇವ್ರೇ, ಆವೇಶದಲ್ಲಿ ಈ ವಿಷಯನೇ ಮರೆತು ಹೋದ್ನಲ್ಲಪ್ಪ. ಇಲ್ಲಿವರೆಗೂ ತಕ್ಕ ಬಿಲ್ಡಪ್ ಕೊಟ್ಟೆ, ಈಗೇನಂತ ಸಮಾಧಾನ ಹೇಳಿ ಅಂತ ಆಲೋಚಿಸ್ತಿದ್ದಾಳೆ. ಏನು ಸೈಲೆಂಟ್ ಆಗಿಬಿಟ್ಟೆ, ಯಾಕೆ ಮಾತಾಡು. ಇಲ್ಲಿಯವರೆಗೂ ಬಾಯಿಗೆ ಬಂದಂದೆಲ್ಲ ಒದರ್ತಿದೆಯಲ್ಲ, ಈಗ ಬಾಯಿ ಮುಚ್ಚಿ ಹೋಯ್ತಾ ಅಂತ ತೀಕ್ಷ್ಣವಾಗಿ ಕೇಳಿದ ಅಧಿರಾಜ್ ವರ್ಮ. ಹಾಂ ಮಾತಾಡ್ತೀನಿ, ನನಗೇನಾದರೂ ಭಯನಾ? ಆದರೂ ತಪ್ಪು ಮಾಡ್ತಾ ಸಿಕ್ಕಿಬಿದ್ದು ನಿಮಗೆ ಅಷ್ಟಿದ್ರೆ ನನಗೆಷ್ಟಿರಬೇಕು ನಿಜಕ್ಕೂ ಅಂತ ಧೈರ್ಯವಾಗಿ ಅಂದ್ಲು ಆರಾಧ್ಯ. ಇನ್ನೊಂದು ಬಾರಿ ತಪ್ಪು ಮಾಡಿದೆ ಅಂದರೆ ನಾಲ್ಗೆ ಸೀಳ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟ ಅಧಿರಾಜ್ ವರ್ಮ. ಇನ್ನು ನಿಮ್ಮ ಬೆದರಿಕೆಗಳಿಗೆ ಹೆದರೋ ಮಾತಿಲ್ಲ, ನನಗೆ ಡಿವೋರ್ಸ್ ಬೇಕು ಅಷ್ಟೇ ಅಂತ ಪಟ್ಟು ಹಿಡಿದ್ಲು ಆರಾಧ್ಯ. ಸರಿ, ನಿನ್ನ ಆಸೆ ನಾನು ಯಾಕೆ ಬೇಡ ಅನ್ಬೇಕು, ಕೊಡ್ತೀನಿ, ಬಟ್ ನನಗೇನು ಲಾಭ ಅಂತ ಕೇಳಿದ ಅಧಿರಾಜ್ ವರ್ಮ. ಓಹೋ, ಡಿವೋರ್ಸ್ ಆದರೆ ಜೀವನಾಂಶ ಕೊಡಬೇಕಾಗುತ್ತೋ ಏನೋ ಅನ್ನೋ ಭಯ. ಅದೇ ನಿಜ ಆದರೆ ನೀವು ನಿಶ್ಚಿಂತೆಯಿಂದ ಇರಿ. ಜನರಲ್ಲಾಗಿ ಹಸ್ಬೆಂಡ್ ತನ್ನ ವೈಫ್ ಕೊಡ್ತಾರಲ್ವಾ, ಎಲ್ರಿಗಿಂತ ಭಿನ್ನವಾಗಿ ನಿಮಗೆ ದುಡ್ಡನ್ನು ನಾನು ಕೊಡ್ತೀನಿ ಅಂತ ದೊಡ್ಡದಾಗಿ ಹೇಳಿದ್ಲು ಆರಾಧ್ಯ. ಅಬ್ಬೋ, ಎಷ್ಟಿದೆ ನಿನ್ನ ಹತ್ರ ಅಂತ ವ್ಯಂಗ್ಯವಾಗಿ ಕೇಳ್ದ ಅಧಿರಾಜ್ ವರ್ಮ. ನನ್ನ ಅಕೌಂಟಲ್ಲಿ 30,000 ರೂಪಾಯಿ ಇದೆ, ಪೂರ್ತಿ ನಿಮಗೆ ಕೊಟ್ಬಿಡ್ತೀನಿ. ಬೇಕಿದ್ರೆ ಯಾವುದೋ ಒಂದು ಕೆಲಸ ಮಾಡಿ ನಾನು ಸಂಪಾದಿಸ್ಕೊಳ್ತೀನಿ. ನಾನು ಕೊಡೋ ದುಡ್ಡನ್ನು ನೀವು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಬಹುದು ಅಂತ ತನ್ನ ತಿಳುವಳಿಕೆಗೆ ತಾನೇ ಮೆಚ್ಕೊಳ್ತಾ ಹೇಳಿದ್ಲು ಆರಾಧ್ಯ. ಅಯ್ಯೋ ಪಾಪ, ಹೌದಾ, ಇದೇ ಮಾತನ್ನು ಮತ್ತೆ ತಿಳಿದ ನಂತರ ಹೇಳು ಕೋಪದಿಂದ ಅಂದ ಅಧಿರಾಜ್ ವರ್ಮ. ನಾನೇನಾದರೂ ಕುಡುಕಿಯಾ ಮತ್ತೆ ಇರೋದಕ್ಕೆ ಅಂತ ಅವನ ಶರ್ಟ್ ಕಾಲರ್ ಹಿಡಿದು ಪ್ರಶ್ನಿಸಿದಂತೆ ಮಾತನಾಡಿದ್ಲು ಆರಾಧ್ಯ. ಏನಾದರೂ ಡೌಟಾ ಅಂತ ನೇರವಾಗಿ ಕೇಳಿದ ಅಧಿರಾಜ್ ವರ್ಮ. ನನ್ನನ್ನು ಕುಡುಕಿ ಅಂತೀರಾ ಅಂತ ಕೋಪದಿಂದ ಕೂಗುತ್ತಾ ಅವನ ಎದೆ ಮೇಲೆ ಗಟ್ಟಿಯಾಗಿ ಕಚ್ಚಿದ್ಲು ಆರಾಧ್ಯ. ಅವಳು ಮಾಡಿದ ಕೆಲಸಕ್ಕೆ ಒಂದೇ ಬಾರಿಗೆ ಅಧಿರಾಜ್ ವರ್ಮನ್ ಬಾಡಿಯಲ್ಲಿ ಬ್ಲಡ್ ಫ್ಲೋ ಒಂದೇ ಬಾರಿಗೆ ಹೆಚ್ಚಾಯಿತು. ಅಂತಕ್ಕೂ ಡೀಪಾಗಿ ಬೀಳ್ತಿದ್ದ ಹಲ್ಲಿನ ಗಾಯಗಳನ್ನ ಕೊಡ್ತಿದ್ದ. ಅಪ್ರಯತ್ನವಾಗಿ ಅವನ ಬಾಯಿಂದ ಸೌಂಡು ಹೊರಗೆ ಬಂತು. ಅವಳು ಮಾಡ್ತಿರೋ ಕೆಲಸವನ್ನು ನಿಲ್ಲಿಸೋದಕ್ಕೆ ಏನೇನೂ ಪ್ರಯತ್ನಿಸಲಿಲ್ಲ. ಅಧಿರಾಜ್ ವರ್ಮ ಮೈಯೆಲ್ಲ ಒಂಥರ ಕವದಂತನಿಸಿ ಅವಳನ್ನ ಮತ್ತಷ್ಟು ಗಟ್ಟಿಯಾಗಿ ಹಿಡ್ಕೊಂಡ. ಆಗಲೇ ಆರಾಧ್ಯಳಿಗೆ ಮತ್ತೇರಿದ್ರಿಂದ, ಓಯ್ ಐರನ್ ಮ್ಯಾನ್, ನಿನ್ನ ಚೆಸ್ಟ್ ಇಷ್ಟೊಂದು ಹಾಡಾಗಿದೆಯಲ್ಲ, ಯಾಕೆ ಬೈಟ್ ಮಾಡೋದಕ್ಕೆ ನಿಜಕ್ಕೂ ಕನ್ವೀನಿಯೆಂಟ್ ಆಗಿಲ್ಲ ಅಂತ ಮುದ್ದಾಗಿ ಅಂದ್ಲು ಆರಾಧ್ಯ. ನಾನು ನಿನ್ನ ಹಾಗೆ ಸಾಫ್ಟಾಗಿ ಮೆತ್ತಗಿರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕ್ರ್ಯಾಕಿ ವಾಯ್ಸ್ನಲ್ಲಿ ಅವಳನ್ನ ನೇರವಾಗಿ ನೋಡ್ತಾ ಕೇಳ್ದ ಅಧಿರಾಜ್ ವರ್ಮ. ಇರಬೇಕಲ್ವಾ, ಇಲ್ದಿದ್ರೆ ನಾನು ಹೇಗೆ ಬೈಟ್ ಮಾಡಲಿ? ಬಾಡಿ ಎಲ್ಲ ರಾಡ್ ಥರ ಇದ್ದರೆ ಹಲ್ಲುಗಳು ನೋವು ಬರ್ತಿವೆ. ಸರಿ, ನೀನು ಒಂದು ಪ್ಲೇಸ್ ತೋರಿಸು, ಅಲ್ಲೇ ಕಚ್ತೀನಿ ಅಂತ ಮತ್ತಿನಿಂದ ನೋಡ್ತಾ ಅಂದ್ಲು ಆರಾಧ್ಯ. ನೀನು ಬೈಟ್ ಮಾಡಬೇಕು ಅಂದರೆ ನನ್ನ ಬಾಡಿಯಲ್ಲಿ ತುಂಬ ಪ್ಲೇಸಸ್ ಇವೆ, ನಿನಗೇನು ಬೇಕೋ ಅದು ಮಾಡ್ಕೊಳ್ಬಹುದು. ನೀನು ಮಾಡ್ತೀಯಾ ಅಂತ ಆರಾಧ್ಯಳ ಕಡೆ ಇಂಟೆನ್ಸ್ ಆಗಿ ನೋಡ್ತಾ ಕೇಳಿದ ಅಧಿರಾಜ್ ವರ್ಮ. ನಮ್ಮ ಚಿಕ್ಕಿಲಿ ಡೈರೆಕ್ಟಾಗಿ ಸಿಂಹದ ಬಾಳಿಗೆ ತೋರ್ತಿದೆ, ನೋಡೋಣ ಏನಾಗುತ್ತೋ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.